ನೇತ್ರಾವತಿ ನಗರದ ಪತ್ರಿಕಾ ಭವನದ ಕಾರ್ಯಾಲಯದಲ್ಲಿ ಆಗಸ್ಟ್ 15ರಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನೂತನ ಅಧ್ಯಕ್ಷರಾದ ಚಂದ್ರಶೇಖರ್ ಮುಕುಂದಿ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದ ಶಿವಪ್ಪ ನಾಯಕ್ ಹಾಗೂ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಕಾರ್ಯಕ್ರಮದ ಸದಸ್ಯಗಳ ನೇತೃತ್ವದಲ್ಲಿ 80ನೇ ಧ್ವಜಾರೋಹಣ ಕಾರ್ಯಕ್ರಮ ನಡೆಸಲಾಯಿತು. ಅಲ್ಲಿ ದೂರ ಹೋಗಿ ಅಲ್ಲಿ ನೋಡಿ ಅಲ್ಲಿ ದೂರ ಹೋಗಿ ಅಲ್ಲಿ ನೋಡಿ ಅಲ್ಲಿ ದೂರ ಹೋಗಿ ಅಲ್ಲಿ ನೋಡಿ ದೇಶದ 80ನೇ ವರ್ಷದ ಆಚರಣೆಯಲ್ಲಿ ನಾವೆಲ್ಲ ಸಂಭ್ರಮದಲ್ಲಿದ್ದೇವೆ. 1947 ಆಗಸ್ಟ್ 15ರಂದು ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ದೊರೆತು. ಆ ಸ್ವಾತಂತ್ರ್ಯ ದೊರೆಯಲಿಕ್ಕೆ ಅನೇಕ ಮಹಾತ್ಮರು ತ್ಯಾಗ ಬಲಿದಾನಗಳಿಂದ ಇವತ್ತು ಸ್ವಾತಂತ್ರ್ಯ ಸಿಕ್ತು. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರನ್ನ, ಮಹಾತ್ಮ ಗಾಂಧೀಜಿಯವರನ್ನ ಸ್ಮರಿಸಬೇಕಾಗುತ್ತೆ. ಅವತ್ತು ಅವರೆಲ್ಲರೂ ಕಷ್ಟಪಟ್ಟಿದ್ದಾರೆ ಮತ್ತು ದೇಶ ಸುಭದ್ರತೆಗಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ನಾವು ಕೈ ಬಲಪಡಿಸಬೇಕು. ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕೈಯನ್ನು ಬಲಪಡಿಸಬೇಕು. ಯುವ ಜನಾಂಗ ಹೆಚ್ಚಿಗಾಗಿ ದೇಶದ ಭದ್ರತೆಗಾಗಿ ಮುಂದಾಗಬೇಕು ಅಂತೇಳಿ ಶುಭಾಶಯ ಕೊಡ್ತಾರೆ. ನಾಡಿನ ಜನತೆಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ಇಂದು ನಾಡಿನಾದ್ಯಂತ ಈ ಒಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಈ ದೇಶಕ್ಕಾಗಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು, ಯೋಧರು, ಸೈನಿಕರು ತಮ್ಮದೇ ಒಂದು ಪ್ರಾಣವನ್ನು ತ್ಯಾಗ ಮಾಡುವ ಮೂಲಕ ಈ ಒಂದು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲಿ ತಮ್ಮದೇ ಆದ ಒಂದು ತ್ಯಾಗ ಬಲಿದಾನವನ್ನು ಮಾಡಿದಂಥ ಎಲ್ಲ ಇವತ್ತು ಫ್ರೀಡಮ್ ಫೈಟರ್ಸ್ಗೆ, ಇವತ್ತು ಸೈನಿಕರಿಗೆ ಅವರಿಗೆ ಒಂದು ಶುಭಾಶಯಗಳನ್ನು ಕೋರುತ್ತಾ ಅದೇ ರೀತಿಯಾಗಿ ಇಂದು ಎಲ್ಲ ಆಚರಿಸ್ತಕ್ಕಂಥ ಧ್ವಜಾರೋಹಣದ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರಿಸುವ. ಇದು ನಮ್ಮ ಹಿಂದಿನ ನಡೆದು ಬಂದ ಹಾದಿ ಪುನರಾವಲೋಕನದ ಒಂದು ಸಂಕೇತ. ಇಲ್ಲಿ ನಾವು ದೇಶಕ್ಕೆ ಏನು ಕೊಡುಗೆ ಕೊಟ್ಟಿವಿ, ದೇಶದಿಂದ ನಾವು ಏನು ಅನುಭವಿಸ್ತಾ ಇದ್ದೀವಿ, ನಮ್ಮ ಸ್ವಾತಂತ್ರ್ಯ ಏನು, ನಾವು ಎಲ್ಲೇ ಮೀರಿ ನಡೆಯದಂಗೆ, ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಲಾರ್ದಂಗೆ ಎಲ್ಲರೂ ಒಂದು ಜೀವನ ನಡೆಸ್ತಕ್ಕಂಥ ಒಂದು ಅಭಿವೃದ್ಧಿ ಮತ್ತು ಭ್ರಷ್ಟಾಚಾರ ತೊಡೆದು ಹಾಕುವ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಡೆಯಬೇಕು. ವಿದ್ಯಾರ್ಥಿಗಳು ಈ ಬಾರಿ ಪ್ರೊಟೆಸ್ಟ್ ಮಾಡಿದರು. ಯಾಕೆ ಮಾಡಿದರು? ಇಷ್ಟು ದಿವಸ ಕ್ವಶನ್ ಪೇಪರ್ ಲೀಕ್ ಆಗ್ತಿತ್ತು, ಆದರೆ ಯಾವುದೇ ಸರಿಯಾದ ಕ್ರಮ ತಗೊಂಡಿರಲಿಲ್ಲ ಹಿಂದಿನ ಸರ್ಕಾರ. ಈಗಿನ ಸರ್ಕಾರ, ರಾಜ್ಯ ಸರ್ಕಾರ ಕೂಡ ಕ್ರಮ ತೆಗೆದುಕೊಳ್ಳದಿರೋ ಕಾರಣ ರೊಚ್ಚಿಗೆದ್ದ ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ಒಂದು ಮಾದರಿಯ ಒಂದು ನೀತಿ ಸಂಹಿತೆ, ಈ ಸ್ವಾತಂತ್ರ್ಯ ಈ ಕ್ವಶನ್ ಪೇಪರ್ ಲೀಕ್ ಆಗೋದ್ರ ಬಗ್ಗೆ ಮಾದರಿಯ ಒಂದು ನೀತಿ ಸಂಹಿತೆ ಜಾರಿ ಆಯಿತು. ಅದೇ ರೀತಿ ಪ್ರತಿಭಟನೆ ನಂತರ ಎಚ್ಚೆತ್ತುಕೊಳ್ಳೋದಕ್ಕಿಂತ ಪ್ರತಿಭಟನೆ ಮುಂಚೆನೇ ಈಗಿನ ಜನನಾಯಕರು ಎಚ್ಚೆತ್ತುಕೊಂಡು ರೈತರಿಗಾಗಲಿ, ವಿದ್ಯಾರ್ಥಿಗಳಿಗಾಗಲಿ, ಕೂಲಿ ಕಾರ್ಮಿಕರಿಗಾಗಲಿ, ಬಡವರಿಗೆ, ಶೋಷಿತರಿಗೆ ಯಾರಿಗೂ ಕೂಡ ಅನ್ಯಾಯವಾಗದಂತೆ ಮುಂದಿನ ದಿನಗಳಲ್ಲಿ ಒಂದು ಅಭಿವೃದ್ಧಿ ಪಥದೆಡೆಗೆ ಸಾಗಲಿ ಅಂತ ಹೇಳ್ತಾ, ನಾವು ಕೂಡ ನಮ್ಮ ಸ್ವಾತಂತ್ರ್ಯದ ಮಿತಿಯಲ್ಲಿ ನಾವು ದೇಶದ ಸ್ವಾಸ್ಥ್ಯ ಹಾಳು ಮಾಡಲಾರ್ದಂಗೆ, ನೈತಿಕತೆ ಕುಸಿಯದಂಗೆ ನಾವು ಕೂಡ ಎಲ್ಲರೊಟ್ಟಿಗೆ ಸಹಬಾಳ್ವೆಯಿಂದ ಜೀವನ ನಡೆಸೋಣ ಅಂತ ಹೇಳ್ತಾ ನಾನು ಎರಡು ಮಾತು